Watch full episodes on Jio Hotstar. ಆಸ್ಪತ್ರೆಗಳು ಬಹಳ ಕಡಿಮೆ ಇದೆ. ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಿವೆ, ಆಸ್ಪತ್ರೆಗಳು ಬೆರಳೆಣಿಕೆಯಷ್ಟಿವೆ. ವಿಷಯ ಏನು ಅಂತ ಹೇಳಿದ್ರೆ ರೋಗಿಗಳು ತಮ್ಮ ರೋಗ ತಪಾಸಣೆಗಾಗಿ ಹತ್ತಿರದಲ್ಲಿರುವ ಕನಕ್ಪುರಕ್ಕೆ ತೆರಳಬೇಕಾಗಿದೆ. ಇಲ್ಲ ಪತ್ಲು, ನಾನು ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದೀನಿ ಕಣೋ. ಫುರ್ಫುರಿ ನಗರದಲ್ಲಿ ಒಂದು ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆನ ಓಪನ್ ಮಾಡಿಸ್ತೀನಿ ಕಣೋ. ಅದೆಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಕಣೋ. ನೀನೇನ್ ನೋಡ್ತಾ ಇರ ಪತ್ಲು, ಫುರ್ಫುರಿ ನಗರ ಜನಗಳು ಇಂತ ಒಳ್ಳೆ ಕೆಲ್ಸಕ್ಕೆ ಪ್ರೀತಿಯಿಂದ ದುಡ್ಡು ಕೊಟ್ಟೆ ಕೊಡ್ತಾರೆ. ಅಂಟ ಬಂದ್ರೆ ಅಕ್ಕ ತಂಗಿಯರೇ, ಪ್ರೀತಿಯಿಂದ ಚಂದ ಕೊಡಿ. ಮಹಾಜನಗಳೇ, ಫುರ್ಫುರಿ ನಗರದಲ್ಲಿ ಒಂದು ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆನ ಓಪನ್ ಮಾಡಬೇಕು ಅಂತ ಆಗಿದ್ದೀವಿ. ಕೊಡೋಣ, ಕೊಡಿ ಕೊಡಿ, ಮನಸ್ಫೂರ್ತಿಯಾಗಿ ಕೊಡಿ. ಥ್ಯಾಂಕ್ ಯು. ಇವ್ರು ಈ ತರ ಚಂದ ಕೊಡ್ತಾ ಇದ್ರೆ ನಾನೇ ಖಂಡಿತ ಆಸ್ಪತ್ರೆಗೆ ಸೇರ್ಕೋಬೇಕಾಗತ್ತೆ. ಮೋಟುಗೆ ಆಸ್ಪತ್ರೆ ಓಪನ್ ಮಾಡೋಕ್ಕೆ ಹಣದ ಅವಶ್ಯಕತೆ ಇದೆ. ನಂಬರ್ 1, ನಂಬರ್ 2, ನನ್ನ ಪ್ಲಾನ್ ಏನು ಅಂತ ಕೇಳಿಸ್ಕೊಡಿ. ಟೀ ಅಣ್ಣ, ನಿಮ್ಮ ಹತ್ರ ಚಾ ಸಮೋಸ ಏನೇನಿದೆಯೋ ಎಲ್ಲಾನು ಒಂದು ಪ್ಲೇಟ್ ನಮಗೆ ಕೊಟ್ಬಿಡಿ. ನಂಬರ್ 1, ನಂಬರ್ 2, ನೀವಿಬ್ರು ಬ್ಯಾಂಕ್ನ ಲೂಟಿ ಮಾಡ್ಕೊಂಡು ಬರ್ತಾ ಇದ್ದೀರಾ? ಹೇ ಇಲ್ಲ ಇಲ್ಲ, ನಾವು ಕಳ್ತನ ಕೆಟ್ಟ ಕೆಲಸ ಎಲ್ಲವನ್ನು ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದೀವಿ. ಯಾವಾಗ ನಾವು ಸಮಾಧಿ ಬಾಬಾನ ಭೇಟಿ ಆದ್ವು, ಈ ಎಲ್ಲಾ ದುಡ್ಡುಗಳನ್ನು ನಮಗೆ ಸಮಾಧಿ ಬಾಬಾನೇ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ. ಈ ಸಮಾಧಿ ಬಾಬಾ ಯಾರು ಅಂತ ಹೇಳು. ಅರೆ, ನೀವೇ ಹೋಗಿ ಅವ್ರನ್ನ ಭೇಟಿಯಾಗಿ, ನಿಮಗೆ ಎಲ್ಲ ಗೊತ್ತಾಗತ್ತೆ. ಅವರು ಕಾಡ್ ಒಳಗಡೆ ಸಮಾಧಿ ಕೆಳಗಡೆ ಕೂತ್ಕೊಂಡಿದ್ದಾರೆ. ಆಗ ಅವರ ಆಶೀರ್ವಾದನೂ ಸಿಗುತ್ತೆ. ನೀವು ಎಷ್ಟು ಹೊಡ್ತಾ ತಿಂತೀರೋ ಅಷ್ಟು ದುಡ್ಡು ನಿಮಗೂ ಸಿಗುತ್ತೆ. ಥ್ಯಾಂಕ್ ಯು ಪತ್ಲು, ನಾ ಹೋಗ್ಬರ್ತೀನಿ. ಮೋಟು ನಿಂತ್ಕೊಳ. ಜೈ ಸಮಾಧಿ ಬಾಬಾಗೆ ಜೈ. ಎಲ್ಲಿದ್ದಾರೆ ಸಮಾಧಿ ಬಾಬಾ? ಬಾಬಾ ಎಲ್ಲಿದ್ದಾರೆ? ಸಮಾಧಿ ಬಾಬಾ, ದಯವಿಟ್ಟು ಕಣ್ಬಿಟ್ಟು ನೋಡಿ. ನನಗೆ ಒಂದು ದೊಡ್ಡ ಆಸ್ಪತ್ರೆ ಕಟ್ಟೋದಕ್ಕೋಸ್ಕರ ಬಹಳಷ್ಟು ದುಡ್ಡು ಬೇಕಾಗಿದೆ ಬಾಬಾ. ಓಹೋ, ನೀನು ಒಳ್ಳೆ ವಿಷಯಕ್ಕೋಸ್ಕರ ಹಣ ಕೇಳ್ತಾ ಇದೀಯಾ? ನಾನು ನಿನಗೆ ಖಂಡಿತವಾಗ್ಲೂ ಸಹಾಯ ಮಾಡ್ತೀನಿ. ಹೋಗು, ಜನಗಳ ಹತ್ರ ಒದೆ ತಿನ್ನು. ಅವ್ರ ಹತ್ರ ನೀನು ಎಷ್ಟು ಒದೆ ತಿಂತೀಯೋ ಅಷ್ಟು ಬೇಗ ಅಷ್ಟೊಂದು ಹಣ ನಿನ್ನ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ. ಎಲ್ಲಿವರೆಗೂ ನೀನು ಒದೆ ತಿನ್ಬೇಕು ಅಂದ್ರೆ ನಿನ್ನ ಆಸ್ಪತ್ರೆ ಉದ್ಘಾಟನೆ ಮಾಡೋವರೆಗೂ ಒದೆ ತಿಂತಿರ್ಬೇಕು. ಫುರ್ಫುರಿ ನಗರಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ತಿಂತೀನಿ ಸ್ವಾಮೀಜಿ. ಒದೆ ಕೊಡೋದಕ್ಕೆ ಬಾಕ್ಸರಣ್ಣಗಿಂತ ಇನ್ಯಾರಿದಾರೆ ಹೇಳು ನನಗೆ? ಬಾಕ್ಸರಣ್ಣ ಬಾಣ, ಇಬ್ರು ಎದುರು ಬದ್ರು ನಿಂತ್ಕೊಂಡು ಫೈಟ್ ಮಾಡೋಣ. ಇಲ್ಲ ಫ್ರೆಂಡ್, ಇವತ್ತು ನನಗೆ ಫೈಟ್ ಮಾಡೋ ಮೂಡೇ ಇಲ್ಲ. ಇವತ್ತು ನನ್ನ ವ್ರತದ ದಿನ. ಇವತ್ತು ನಾನು ನನ್ನ ಬಾಕ್ಸಿಂಗ್ ಮಾಡೋ ಗ್ಲೌಸ್ಗೆ ಪೂಜೆ ಮಾಡ್ತೀನಿ. ಬಾಕ್ಸರಣ್ಣ, ನಾನೇ ನಿನಗೆ ಫೈಟ್ ಮಾಡು ಅಂತ ಕರೀತಾ ಇದ್ರೆ ನೀನು ಆಗಲ್ಲ ಅಂತ ಹೇಳ್ತೀಯಲ್ಲ. ಹೇಳಿಲ್ವಾ ಫೈಟ್ ಮಾಡಲ್ಲ ಅಂದ್ರೆ ಮಾಡಲ್ಲ. ಬಾಕ್ಸರಣ್ಣ, ನಾನು ನೋಡ್ತೀನಿ. ಎಲ್ಲಿವರೆಗೂ ನಾನು ಹೊಡಿಯೋದೇ ಅಲ್ವೋ ಅಲ್ಲಿ ತನಕ ನಾನು ನಿನ್ ಬಿಟ್ಟು ಹಿಡಿಯೋದಿಲ್ಲ. ತಲೆ ಗುರ್ತಾನೆ ಇರ್ತೀನಿ, ನೋಡ್ತಾ ಇರೋ. ಬಾ, ನಿನ್ನ ಆಸೆನ ಪೂರೈಸ್ತೀನಿ. ಬನ್ನಿ ನನ್ನ ಸ್ನೇಹಿತರೆ. ಒದೆ ತಿಂದ ಸಿಗ್ತೀನಿ ಬದಲು. ಸಾಕು. ಹಲೋ ಮೋಟು ಅವರೇ, ನಾನು ಫುರ್ಫುರಿ ನಗರದಿಂದ ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ತಾ ಇರೋದು. ಇದಕ್ಕಿದ್ದಂಗೆ ನಿಮ್ಮ ಅಕೌಂಟ್ಗೆ ಸಖತ್ತು ದುಡ್ಡು ಜಮಾ ಆಗ್ಬಿಟ್ಟಿದೆ ಸರ್. ಸ್ವಲ್ಪ ಬ್ಯಾಂಕ್ ಹತ್ರ ಬರ್ತೀರಾ? ದುಡ್ಡು ಬಂದ್ಬಿಡ್ತು, ಬ್ಯಾಂಕಿಂಗ್ ದುಡ್ಡು ಬಂದ್ಬಿಡ್ತು, ಆಸ್ಪತ್ರೆ ಕಟ್ಸೋದಕ್ಕೆ ದುಡ್ಡು ಬಂದ್ಬಿಡ್ತು. ಅಣ್ಣ ಥ್ಯಾಂಕ್ಸ್ ಅಣ್ಣ ಬಾಕ್ಸರಣ್ಣ. ಅರೆ, ಈ ಮೋಟುಗೆ ಏನಾಗಿದೆ? ಚೆನ್ನಾಗಿ ಒದೆ ತಿನ್ಬಿಟ್ಟು ಥ್ಯಾಂಕ್ಸು ಹೇಳ್ತಾವನಲ್ಲ. ನಮ್ಮ ಮೋಟು ಸಮಾಧಿ ಬಾಬನ್ ಬಲೆಗೆ ಬಿದ್ದೋಗ್ಬಿಟ್ನಲ್ಲಪ್ಪ. ಏನಪ್ಪ ಮಾಡೋದು?
ಹಲೋ ಮೋಟು, ಬನ್ನಿ 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 ಬನ್ನಿ, ನನ್ನ ಜೊತೆ ಇಡ್ಲಿ ದೋಸೆ ಸಾಂಬಾರು ಚಟ್ನಿ ಎಲ್ಲ ತಿನ್ನಿ ಬನ್ನಿ. ಕಮ್ ಚಿಂಗಮ್ ಸರ್, ನಾನು ನಿಮ್ಮ ಹತ್ರ ಇಡ್ಲಿ ದೋಸೆ ಚಟ್ನಿ ತಿನ್ನಕ್ಕೋಸ್ಕರ ಬಂದಿಲ್ಲ, ನಿಮ್ಮ ಹತ್ರ ಒದೆ ತಿನ್ನಕ್ಕೋಸ್ಕರ ಬಂದಿದ್ದೀನಿ ಸರ್. ಬನ್ನಿ ಸರ್, ಫೈಟ್ ಮಾಡೋಣ. ಅಯ್ಯಮ್ಮ, ನಾನು ನಿನ್ನಂತ ಒಳ್ಳೆ ಮನುಷ್ಯ ಜೊತೆ ಯಾಕಪ್ಪ ಫೈಟ್ ಮಾಡ್ಲಿ? ಇಲ್ಲ ಸರ್, ನೀವು ನಂಗೆ ಒದೆ ಕೊಡ್ಲೇಬೇಕು, ನನ್ನ ಜೊತೆ ಫೈಟ್ ಮಾಡ್ಲೇಬೇಕು. ಬನ್ನಿ ಸರ್. ಹೊಡಿರಿ ಸರ್, ಹೊಡಿರಿ ಹೊಡಿರಿ ಸರ್, ಸಖತ್ತಾಗಿ ಹೊಡಿರಿ ಸರ್. ನಿಮ್ ಕೈಲಿ ಹೊಡೆಯಕ್ಕಾಗಲ್ಲ ಬಿಡಿ. ಹೊಡಿರಿ ಸರ್, ಹೊಡಿ ಸರ್. ಬನ್ನಿ 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 ಬನ್ನಿ, ಧೈರ್ಯ ಇದ್ರೆ ಬನ್ನಿ, ಒದೆ ಕೊಡಿ ನೋಡೋಣ. ಮೋಟೋ ಮೋಟೋ, ಖಂಡಿತವಾಗ್ಲೂ ಮೋಟೋ ಸಮಾಧಿ ಬಾಬನ್ ಬಲೆಗೆ ಬಿದ್ದ್ಬಿಟ್ಟಿದ್ದಾನೆ. ಹೌದು ಸರ್, ನಾನು ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಲಾಟ್ರಿ ಗೀಟ್ರಿ ಬಂತ? ನಿಮ್ಮ ಅಕೌಂಟ್ಗೆ ಸಖತ್ ಹಣ ಡೆಪಾಸಿಟ್ ಆಗಿದೆ. ಸಖತ್ತು ಶ್ರೀಮಂತ ಆಗೋಗ್ಬಿಟ್ಟೆ. ಸಮಾಧಿ ಬಾಬನ್ಗೆ ಜೈ. ನೋಡಿದ್ರೇನ್ರ ನಾನ್ ತಲೆಗೆ ಬಂದಿರೋ ಸುಂಟ್ರಗಾಡಿ ಐಡಿಯಾ? ನಾನು ಸಮಾಧಿ ಬಾಬಾ ಆಗ್ಬಿಟ್ಟು ಮೋಟಿಗೆ ಹಣ ಹೆಂಗ್ ಮಾಡೋದು ಅಂತ ಒದೆ ತಿನ್ನೋದು ಒಂದು ಐಡಿಯಾ ಹೇಳ್ಕೊಟ್ಬಿಟ್ಟೆ. ಮೋಟು ಬಾಡಿ ಅಲ್ಲ, ನಟ್ಟು ಬೋಲ್ಟು ಏನು ಇಲ್ದಾಗ ಆಗ್ಬಿಡುತ್ತೆ. ಇದ ಆ ಬಾಬಾ ಬೇರೆ ಯಾರು ಅಲ್ಲ, ಜಾನು. ಮೋಟುಗೆ ಕಷ್ಟ ಪಡ್ದಂಗೆ ಹೆಂಗ್ ದುಡ್ಡು ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದಾನೆ. ಮಗನೇ, ನಾನು ಸಮಾಧಿ ಬಾಬಾ ಮಾತಾಡ್ತಾ ಇದ್ದೀನಿ. ನನ್ನ ದಿವ್ಯ ದೃಷ್ಟಿಲಿ ನೀನ್ ಸಖತ್ ಒದೆ ತಿಂತಾ ಇರೋದನ್ನ ನೋಡಿದೆ. ಈಗ ನಾನು ನಿನಗೆ 4ರಷ್ಟು ಹಣ ಮಾಡೋ ಒಂದು ವಿಧಾನವನ್ನೇ ತಿಳಿಸ್ಕೊಡ್ತೀನಿ, ಕೇಳು. ನೀನು ಜೀವನದಲ್ಲಿ ಯಾರಿಗೆ ಜಾಸ್ತಿ ಒದೆ ಕೊಟ್ಟಿದೆಯೋ ಅವ್ರಿಗೆ ಹೋಗಿ ಇನ್ನೊಂದ್ಸಲಿ ಒದೆ ಕೊಡು. ನನ್ನ ಆಶೀರ್ವಾದ ನಿನಗೆ ಸದಾ ಇದ್ದೇ ಇರುತ್ತೆ ಮಗನೇ. ನಾನು ನನ್ನ ಜೀವನದಲ್ಲಿ ಸಖತ್ತಾಗಿ ಯಾರು ಒದೆ ಕೊಟ್ಟಿದ್ದೀನಿ ಅಂದ್ರೆ ಜ್ಞಾಪಕ ಬಂತು, ಜಾನ್ ದ ಡಾನ್ಗೆ. ಬಾಬಾ, ನಾನು ನನ್ನ ಜೀವನದಲ್ಲಿ ಒಬ್ಬನೇ ಒಬ್ಬ ಮನುಷ್ಯನಿಗೆ ಸಖತ್ತಾಗಿ ಒದೆ ಕೊಟ್ಟಿದ್ದೀನಿ, ಜಾನ್ ದ ಡಾನ್. ನಾನು ಅವನಿಗೆ ಮತ್ತೆ ಒದೆ ಕೊಡಕ್ ಹೋಗ್ತಾ ಇದ್ದೀನಿ ಬಾಬಾ. ಓಕೆ ಮಗನೇ, ಆದಷ್ಟು ಬೇಗ ಹೋಗಿ ಒದೆ ಕೊಡು. ಎಲ್ಲಿವರೆಗೂ ಒದೆ ಕೊಡಬೇಕು ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಬಂದ್ಬಿಟ್ಟು ಸಾಕು ಸಾಕು, ಬ್ಯಾಂಕಲ್ಲಿ ಹಣ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂತ ಹೇಳೋವರೆಗೂ ಒದೆ ಕೊಡ್ತಾನೇ ಇರಬೇಕು ಮಗನೇ. ಒದೆ ಕೊಡ್ತೀನಿ ಬಾಬಾ, ಒದೆ ಕೊಡ್ತೀನಿ, ಈಗಲೇ ಒದೆ ಕೊಡ್ತೀನಿ ಬಾಬಾ. ಬಾಬಂಗೆ ಜೈ. ಜಾನ್ ಆಗ್ತಾನೆ ಡೌನ್. ನೋಡಿದ್ರೇನ್ರು ನನ್ನ ತಲೆಯಲ್ಲಿ ಬರೋಂಥ ಸುಂಟ್ರ ಗಾಳಿ ಐಡಿಯಾನ? ಓಟು ನನಗೆ ಉಜ್ಜಿ ಉಜ್ಜಿ ಸಖತ್ತಾಗಿ ಚೀಡಿದಾನೆ. ಇವತ್ತು ನಾನು ಅದನ್ನ ಬಡ್ಡಿ ಸಮೇತ ವಸೂಲಿ ಮಾಡ್ಕೋತೀನಿ. ಜಾನ್, ಇವತ್ತು ಮತ್ತೆ ನಿನ್ನಿಂದ ನನಗೆ ಹೆಲ್ಪ್ ಬೇಕಾಗಿದೆ ಜಾನ್. ನೀ ನನಗೆ ಆಸ್ಪತ್ರೆ ಓಪನ್ ಮಾಡೋದಕ್ಕೋಸ್ಕರ 100 ರೂಪಾಯಿ ನೋಟನ್ನು ಕೊಟ್ಟಿದ್ದೆ. ಇವತ್ತು ನನಗೆ ಸಮಾಧಿ ಬಾಬಾ ಹೇಳಿದ್ರು, ನಿನಗೆ ಎಲ್ಲಿವರೆಗೂ ಒದೆ ಕೊಡಬೇಕು ಅಂದ್ರೆ ಬ್ಯಾಂಕ್ ಮ್ಯಾನೇಜರು ಬಂದು ಹೇಳ್ಬೇಕು, ಬ್ಯಾಂಕಲ್ಲಿ ನೀನು ಹಣ ಇಡಕ್ಕೆ ಜಾಗ ಇಲ್ಲ ಅಂತ, ಅಲ್ಲಿವರೆಗೂ ನಿಂಗೆ ಒದೆ ಕೊಡ್ಬೇಕಂತೆ. ನನ್ಗನ್ಸುತ್ತೆ ಜಾನ್, ನೀನು ದಯವಿಟ್ಟು ತಪ್ಪು ತಿಳ್ಕೊಳ್ಳಲ್ಲ ಅಂತ. ನಾನಿದನ್ನ ಎಲ್ಲಿ ಹೇಳಿದೆ, ಯಾವಾಗ ಹೇಳಿದೆ, ಯಾರ ಹತ್ರ ಹೇಳಿದೆ? ನನ್ನ ಅಭಿಪ್ರಾಯ ಏನು ಅಂದ್ರೆ ಆ ಸಮಾಧಿ ಬಾಬಾನ ಜಾನ್, ನಾನು ನಿನಗೆ ಫುಲ್ ಕ್ಲಿಯರ್ ಆಗಿ ಬಿಡಿಸಿ ಹೇಳ್ಬಿಡ್ತೀನಿ ಇವತ್ತು. ನಂಬರ್ 1, ನೀನ್ ನನ್ನ ಹತ್ರ ಸಮಾಧಿ ಬಾಬನ್ ಬಗ್ಗೆ ಹೇಳ್ಬಿಟ್ಟು ನನ್ನ ಜೀವನನೇ ಬದಲಾಯಿಸ್ಬಿಟ್ಟೆ ನಿಜವಾಗ್ಲು. ಅಯ್ಯಯ್ಯೋ ಬೇಡ ಮೋಟು, ಬೇಡ, ಅಯ್ಯಯ್ಯೋ ಬೇಡಪ್ಪ, ಅಯ್ಯೋ. ಪತ್ಲು, ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡಿದ್ರೆ ನಾನು ಹೇಳ್ಬೇಕಪ್ಪ. ಓಕೆ. ಅಯ್ಯ 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 ಅಯ್ಯ. ನಿಲ್ಸಪ್ಪ ನಿಲ್ಸಪ್ಪ, ಯಾಕೆ ಹೊಡಿತೀಯ? ಎಷ್ಟು ಹೊಡಿತೀಯಪ್ಪ?
ಯಾವ ಬ್ಯಾಂಕ್ ಮ್ಯಾನೇಜರ್ದು ಫೋನ್ ಖಂಡಿತ ಬರೋದಿಲ್ಲ. ಮ್ಯಾನೇಜರು ಮತ್ತೆ ಸಮಾಧಿ ಬಾಬಾ ಎರಡು ನಾನೇ. ಜಾನ್ ಸುಳ್ಳು ಹೇಳ್ಬೇಡ ಕಣೋ, ನಾನು ಹಣ ಸಂಪಾದನೆ ಮಾಡಬೇಕು. ಅಯ್ಯೋ ಮೋಟು, ನನ್ನ ಮಾತು ನಂಬಪ್ಪ. ಬೇಕಾದ್ರೆ ನೋಡು, ಬಾಬಾ ಐಟಮ್ಗಳೆಲ್ಲ ನೋಡು, ನಾನೇ ತಂದಿದ್ದು. ಹ್ಞೂ ಕಣಪ್ಪ, ನಿಜ. ಈ ಕಮಂಡ್ಲ, ದಾಡಿ, ಮೀಸೆ ಎಲ್ಲ ನಕಲಿ ಕಣ್ಮೋಟು. ಅಂದ್ರೆ ನೀನೇ ಸಮಾಧಿ ಬಾಬಂತರ ನಾಟಕ ಮಾಡ್ದೆ ಅಲ್ಲ? ನಾನೇ ಕಣಪ್ಪ, ನಾನೇ, ಖಂಡಿತ ನಾನೇ. ಓಕೆ, ತಪ್ಪೊಪ್ಕೊಂಡಿದ್ದಕ್ಕೆ ನೀನು ಹೋಗ್ಲಿಂದ ಬಿಡ್ತಾ ಇದ್ದೀನಿ. ಆದ್ರೆ ನಾವೆಲ್ಲರೂ ಸೇರ್ಕೊಂಡು ಆಸ್ಪತ್ರೆ ಕಟ್ಸೋದಕ್ಕೆ ಚಂದ ವಸೂಲಿ ಮಾಡ್ಲೇಬೇಕು. ಎಲ್ಲಿವರೆಗೂ ಮಾಡ್ಬೇಕು ಅಂದ್ರೆ ಆಸ್ಪತ್ರೆ ಇನಾಗ್ರೇಷನ್ ಆಗೋವರೆಗೂ. ಅಯ್ಯೋ ಪಾಪ, ಎಮ್ಮೆ ಹಳ್ಳದೊಳಗಡೆ ಬಿದ್ಬಿಟ್ಟಿದೆ. ನಿಮಗೆ ತುಂಬಾ ತುಂಬಾ ಧನ್ಯವಾದ. ನಾನು ಯಾವುದೇ ಭೂತನೂ ಅಲ್ಲ, ನಾನು ಇಚ್ಛಾಧಾರಿ ಎಮ್ಮೆ. ಇಚ್ಛಾಧಾರಿ ಎಮ್ಮೆನ? ಅದಂಗ್ ಸಾಧ್ಯ? ಏನಂಗಂದ್ರೆ ನೀನ್ ನಿಂತ್ಕೊಂಡ್ರೆ ತಾನೇ ನಾನು ಹೇಳೋಕ್ ಸಾಧ್ಯ. ನಾನೊಬ್ಳು ಇಚ್ಛಾಧಾರಿ ಎಮ್ಮೆ. ನಾನು ಎಲ್ ಬೇಕಾದ್ರೂ, ಹೇಗ್ ಬೇಕಾದ್ರೂ, ಯಾವ ವೇಷ ಬೇಕಾದ್ರೂ ಬದಲಾಯಿಸ್ಬೋದು. ನಿನ್ ರೂಪ ನೀ ಬದಲಾಯಿಸ್ಕೊತೀನಿ ಅಂತ ಹೇಳ್ದಲ್ಲ, ಹಳ್ಳದಲ್ಲಿ ಬಿದ್ದಾಗ ನಿನ್ ರೂಪ ಬದಲಾಯಿಸ್ಕೊಂಡು ಆಚೆ ಕಡೆ ಬರ್ಬೋದಾಗಿತ್ತಲ್ಲಮ್ಮ ನೀನು. ಒಬ್ಬ ಜಾದೂಗಾರ ತನ್ನ ಜಾದೂ ಶಕ್ತಿಯಿಂದ ನನ್ನನ್ನ ಎಮ್ಮೆ ಮಾಡಿದ್ದ. ಆ ಜಾದುವಿನ ಪ್ರಭಾವದಿಂದ ನಾನು ನನಗೆ ಸಹಾಯ ಮಾಡ್ಕೊಳಕ್ಕಾಗ್ಲಿಲ್ಲ. ಆದ್ರೆ ನಾನು ಯಾವ್ದಾದ್ರೂ ವ್ಯಕ್ತಿಗೆ ಸಹಾಯ ಮಾಡಿದ್ರೆ ನಾನು ಮತ್ತೆ ನನ್ನ ಅಪ್ಸರೆ ರೂಪ ಪಡಿಬೋದು. ನೀವು ಒಳ್ಳೆಯವರು ಅಂತ ಅನಿಸ್ತಿದ್ದೀರಾ? ನಾನ್ ನಿಮಗೆ ಸಹಾಯ ಮಾಡ್ತೀನಿ. ನಿಮ್ಗೆ ಸಹಾಯ ಮಾಡೋದ್ರಿಂದ ನನಗೆ ನನ್ನ ಅಪ್ಸರೆ ರೂಪ ಮತ್ತೆ ಸಿಗುತ್ತೆ. ಸರಿ, ನೀನ್ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತಿದ್ಯಾ ಅಂತ ನಾನು ಒಪ್ತೀನಿ. ಬಾ ನನ್ ಜೊತೆ. ಮೋಟು, ಈ ಎಮ್ಮೆನ ಯಾಕೋ ಹಿಡ್ಕೊಂಡ್ ಬಂದಿದ್ಯಾ? ಬಾಕ್ಸರಣ್ಣ, ಪಾಪ ಎಮ್ಮೆ ನನಗೆ ರಸ್ತೆಯಲ್ಲಿ ಸಿಕ್ತಣ್ಣ. ಆಯ್ತು ಬಿಡು, ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನನ್ನ ಕಾರ್ನ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಬಿಡ್ತೀಯಾ? ಅಷ್ಟರೊಳಗಡೆ ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ. ಮೋಟು ಒಳಗಡೆ ಹೋದ. ನಾನು ಯಾಕೆ ಈ ಎಮ್ಮೆನ ಈಗ ಕದಿಬಾರ್ದು? ನಾನು ಮೋಟುಗೆ ಸಹಾಯ ಮಾಡಲೇಬೇಕು. ನಾನು ಯಾಕೆ ಆ ಕಾರು ಹೊಳೆಯೋ ಹಾಗೆ ಮಾಡಬಾರ್ದು? ಅಯ್ಯಯ್ಯೋ, ಇದೆಂತ ವಿಚಿತ್ರ ಕಣಪ್ಪ. ಎಮ್ಮೆ ಮೋಟು ಹೆಂಗಾಗ್ಬಿಡ್ತಪ್ಪ? ಬಾಸ್, ನನಗಿದು ಇಚ್ಛಾಧಾರಿ ಎಮ್ಮೆ ಅಂತ ಅನಿಸ್ತಾ ಇದೆ. ಓ, ಇಚ್ಛಾಧಾರಿ ಎಮ್ಮೆ? ಮೋಟು ಕ್ಲೀನ್ ಆಯ್ತಾ? ಅಯ್ಯೋ, ಏನ್ ಮಾಡಿಟ್ಟಿದ್ಯಾ ನನ್ನ ಕಾರ್ನ? ನಾನೇನು ಮಾಡಿಲ್ಲ. ಅಯ್ಯೋ, ನನ್ನ ಈ ಬ್ರಿಲಿಯಂಟ್ ಬುಲ್ಡೆ ಕಿಚನ್ ಅಲ್ಲಿ ಒಂದು ಒಳ್ಳೆ ಐಡಿಯಾ ಬೇಯ್ತಾ ಇದೆ. ಓಕೆ, ನಂಬರ್ 1, ನಂಬರ್ 2, ನನ್ನ ಪ್ಲಾನ್ ನ ಕೇಳ್ರೋ. ಬನ್ನಿ. ಮೋಟಿಗೆ ಈ ವಿಷಯನ ಖಂಡಿತ ನೀವು ಹೇಳಲೇಬೇಕು ಕಣ್ರ. ಬ್ಯಾಂಕ್ ಹತ್ರ ಯಾರೋ ಒಬ್ಬ ನಕಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ವ್ಯಾನ್ ನಲ್ಲಿ ಬ್ಯಾಂಕ್ ಸುತ್ತಮುತ್ತ ಓಡಾಡ್ಕೊಂಡಿದ್ದಾನೆ. ಅವನ ಉದ್ದೇಶ ಏನು ಅಂದ್ರೆ ಬ್ಯಾಂಕ್ ಅಲ್ಲಿರೋ ಹಣನ ಲೂಟಿ ಮಾಡೋದು. ಒಂದ್ ವೇಳೆ ಮೋಟು ಏನಾದರೂ ಆ ಮನುಷ್ಯನಿಗೆ ಸಖತ್ತಾಗಿ ಹೊಡೆದು ಆ ಜಾಗದಿಂದ ಓಡಿಸ್ಬಿಟ್ರೆ ಮೋಟುಗೆ ಒಳ್ಳೆ ಹೆಸರು ಬರುತ್ತೆ. ಅವನಿಗೆ ಅವಾರ್ಡು, ಇನಾಮು ಎಲ್ಲ ಸಿಗುತ್ತೆ. ಒಂದ್ ವೇಳೆ ನಾನ್ ಮೋಟು ಆಗಿ ಆ ಅಪರಾಧಿನ ಹಿಡಿದ್ಬಿಟ್ರೆ ಮೋಟುಗೆ ಒಳ್ಳೆ ಹೆಸರು ಸಿಗುತ್ತೆ, ನಾನು ಅವನಿಗೆ ಸಹಾಯ ಮಾಡ್ದಂಗೂ ಆಗುತ್ತೆ.
ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಅಮ್ಮ ಇಡ್ಲಿ ವಡ ಸಾಂಬಾರ್ ದೋಸೆ ಚಟ್ನಿ. ಹಲೋ ಮೋಟು, ಒಳ್ಳೇದೇ ಆಯ್ತು ನೀನು ಬಂದಿದ್ದು. ನನಗೆ ವಿಷಯ ಗೊತ್ತಾಯ್ತು, ಕಳ್ರ ಕಣ್ಣು ಈ ಬ್ಯಾಂಕ್ ಮೇಲೆ ಇದೆ ಅಂತ. ಅದಕ್ಕೋಸ್ಕರ ನಾನೇ ಖುದ್ದಾಗಿ ರೌಂಡ್ ಮಾಡ್ತಾ ಇದ್ದೇನೆ. ಅಂದ್ರೆ ಬೆಕ್ಕಿಗೆ ಹಾಲ್ನ ಕಾಯಕ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಮೋಟು ಏನು ಮಾತಾಡ್ತಿದ್ಯಾ ನೀನು? ಅಯ್ಯಮ್ಮ ಮೋಟು ಬೇಡ ಮೋಟು. ಅಯ್ಯಮ್ಮ ಅಯ್ಯೋ ಏನ್ ಮಾಡ್ತಾ ಇದ್ಯಾ? ನಮ್ಮನ್ನ ಕೆಳಗಿಳಿಸ್ಬಿಡು. ಅಯ್ಯಮ್ಮ ಸ್ಟಾಪ್ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿಂತ್ಕೋ ಪ್ಲೀಸ್. ಈ ಎಮ್ಮೆ ನಮಗೆ ಲಾಟ್ರಿ ಓಡಿಸೋ ತರ ಮಾಡ್ತಾನೆ ಇದೆ. ಎಮ್ಮೆಗೆ ಹುಲ್ ತಿನ್ಸೋದು ಬೋಟು, ಆದ್ರೆ ಹಾಲು ಬೆಣ್ಣೆ ತುಪ್ಪ ತಿನ್ನೋದು ನಾವು. ಇಳಿಸ್ರು ಈಗ. ಬಾಸ್ ನಾವಿವತ್ತು ಹೋಳಿಗೆ ತಿನ್ನೋಣ. ಹೋಳಿಗೆ ಬನ್ನಿ. ಚಿಂಗಂ ಸರ್, ಏಟ್ ಎಲ್ ಮಾಡ್ಕೊಂಡ್ರಿ ಸರ್? ಯು ವೇಟ್, ನಾನು ನಿನಗೆ ಈಗಲೇ ತಿಳಿಸ್ತೀನಿ. ಅಮ್ಮ ಏ ಮೋಟು, ನೀ ನನಗೆ ಹೊಡಿತೀಯ, ಆಮೇಲೆ ಮತ್ತೆ ಯಾರು ಹೊಡೆದಿದ್ದು ಅಂತ ಕೇಳ್ತೀಯ. ಗೊತ್ತಿಲ್ವಾ ಈ ಏಟ್ ನನಗೆ ಹೆಂಗ್ ಬಿತ್ತು ಅಂತ? ಮತ್ತೆ ಬ್ಯಾಂಕ್ ವ್ಯಾನ್ ದುಡ್ಡು ಸಮೇತ ಹೊಡ್ಕೊಂಡು ಹೋಗ್ತೀಯ, ಮತ್ತೆ ಕಾಡಲ್ಲಿ ಅದನ್ನ ಬಿಟ್ಬಿಟ್ಟು ಮಾಯ ಆಗೋಗ್ಬಿಡ್ತೀಯ. ಇವತ್ತು ಮಾತ್ರ ನೀನು ಸುಮ್ಮನೆ ಬಿಡೋದಿಲ್ಲ. ಚಿಂಗಂ ಕೈದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ನಾನು ನಿನ್ನ ಪಿರಂಗಿಯಿಂದ ಉಡಾಯಿಸ್ಬಿಡ್ತೀನಿ. ಚಿಂಗಂ ಸರ್, ಸಮೋಸನು ತಿನ್ನಕ್ ಬಿಡ್ಲಿಲ್ವಲ್ಲ ಸರ್? ಬಾರ ಇರ್ಲಿ. ಬ್ಯಾಂಕ್ ದುಡ್ಡ ಎಸ್ಕೇಪ್ ಮಾಡಿಸಿದ್ದಕ್ಕೆ ನಾನು ನಿನ್ಗೆ ಅರೆಸ್ಟ್ ಮಾಡ್ತಾ ಇದ್ದೇನೆ. ಏನಾಯ್ತು ಮೋಟು? ಅಯ್ಯಮ್ಮ, ಇದು ಮಾತಾಡೋ ಎಮ್ಮೆ. ಎಮ್ಮೆ ಮಾತಾಡ್ತು ಮೋಟು, ಎಮ್ಮೆ ಮಾತಾಡ್ತು. ಅಯ್ಯೋ, ಹೆದರ್ಕೋಬೇಡಿ ಸರ್, ಹೆದರ್ಕೋಬೇಡಿ. ಪಾಪ ಇದೊಂದು ಇಚ್ಛಾಧಾರಿ ಎಮ್ಮೆ ಇನ್ಸ್ಪೆಕ್ಟ್ರೆ. ಇದು ನನಗ್ ಸಹಾಯ ಮಾಡಕ್ಕೋಸ್ಕರ ಬಂದಿದೆ. ಒಂದ್ ನಿಮಿಷ. ಅಲ್ಲಮ್ಮ ಎಮ್ಮೆ, ನೀನು ನನ್ನ ರೂಪ ಧರಿಸ್ಕೊಂಡ್ಬಿಟ್ಟು ಬ್ಯಾಂಕ್ ವ್ಯಾನ್ ನ ದರೋಡೆ ಮಾಡ್ಲಿಲ್ಲ ತಾನೇ? ದರೋಡೆನಾ? ಇಲ್ಲ, ಅವನ್ ಏನ್ ಹೇಳ್ದ ಅಂದ್ರೆ ಜಾನ್ಗೆ ಇದ್ರ ಬಗ್ಗೆ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಅದಕ್ಕೆ ಇದನ್ನ ಗೂಬೆ ಮಾಡಿ ನಿನ್ನ ತಗ್ಲಾಕಿಸ್ತಾ ಇದ್ದಾನೆ ಕಣೆ ಮೋಟ. ಅಯ್ಯೋ, ಖಾಲಿ ಹೊಟ್ಟಲ್ಲಿ ನನ್ನ ತಲೆ ಓಡೋದಿಲ್ಲ ಕಣ ಪತ್ಲು. ನೀನೇ ಏನಾದ್ರು ಯೋಚನೆ ಮಾಡೋ ಬೇಗ. ಹೆಂಗ್ ಮಾಡ್ದ ಹಂಗೆ ಮಾಡ್ಬೇಕಣ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ಬಾಸ್ ಯಾವಾಗ ಬರ್ತಾರೋ ಗೊತ್ತಿಲ್ಲ, ತುಂಬಾ ಹಸುವಾಗ್ತಾ ಇದೆ. ಬಾಸ್ ಬಂದ್ರ ನೀವು? ಎಲ್ಲೋಗಿದ್ರಿ ಇಷ್ಟೊತ್ತು? ನನ್ನ ಹತ್ರ ಮಾತಾಡ್ಬೇಡ. ನನ್ನ ಬೆನ್ನು ಸಖತ್ತಾಗಿ ನೋವಾಗ್ತಾ ಇದೆ. ತಗೊಳ್ಳಿ ದಂಡನ, ನನಗೆ ಬೆನ್ನಿಗೆ ಸಖತ್ತಾಗಿ ಮಸಾಜ್ ಮಾಡ್ರಪ್ಪ. ಈ ದಂಡ ಮತದು ಅಂದ್ರೆ ಏನು ಬತ್ತದು? ದಂಡ ಮಸಾಜ್ ಅಂದ್ರೆ ಈ ಕೋಲ್ ತಗೊಂಡು ನನ್ನ ಬೆನ್ನಿಗೆ ಬಾರಿಸ್ತಾ ಇರ್ಬೇಕು. ಎಲ್ಲಿವರೆಗೂ ನನ್ನ ನೋವು ನಿಲ್ಲಲ್ವೋ ಅಲ್ಲಿವರೆಗೂ ನೀವು ಇದನ್ನ ತಗೊಂಡು ಬಾರಿಸ್ತಾನೆ ಇರ್ಬೇಕಾಗುತ್ತೆ. ಇದ್ರಾದ ಹಕೀಮ್ ಸಾಹೇಬರು ನನಗೆ ಈ ರೀತಿಯ ಮಸಾಜ್ನ ಹೇಳ್ಕೊಟ್ಟಿದ್ದಾರೆ ಕಣ್ರೋ. ಹಕೀಮ್ ಸಾಹೇಬರು ಕೊಟ್ಟಿರೋ ವಿಶೇಷವಾದ ತೈಲ ತಗೊಂಬರ್ತೀನಿ. ಒಂದ್ ನಿಮಿಷ.
ನಡೀರಿ ನಡೀರಿ ಬಾಸ್, ನೀವು ಕಣ್ಣು ಮುಚ್ಕೊಂಡು ಆರಾಮಾಗಿ ಮಲ್ಕೊಳ್ಳಿ. ನಿಮಗೆ ಮಸಾಜ್ ಮಾಡೋ ಟೈಮ್ ಆಯ್ತು, ಬೇಗ ಬನ್ನಿ. ಎಂತ ಒಳ್ಳೆ ಮನುಷ್ಯಪ್ಪ, ಎಷ್ಟು ಒಳ್ಳೆ ಅಸಿಸ್ಟೆಂಟ್ ನಂಗೆ. ಓಹ್ ಮಾಡ್ರಪ್ಪ, ಬೇಗ ಮಾಡಿ, ಚೆನ್ನಾಗಿ ಮಸಾಜ್ ಮಾಡ್ರೋ. ಅಯ್ಯೋ ಅಯ್ಯೋ ಅಯ್ಯಮ್ಮ, ಇದ್ಯಾವ ಥರ ಮಸಾಜು? ನಿಲ್ಲಿಸ್ರೋ, ಬೇಡ ನಿಲ್ಲಿಸ್ರೋ. ಅಯ್ಯಯ್ಯೋ ಅಮ್ಮ, ಅಯ್ಯೋ ಹಂಗೆ ಮಾಡ್ತೀನಿ ಮತ್ತೆ ತಡೀರಿ. ಅಯ್ಯಮ್ಮ, ಅಯ್ಯೋ ಅಯ್ಯೋ ಅಮ್ಮ, ಅಯ್ಯೋ ಅಯ್ಯೋ. ಏನ್ ಜಾನ್, ಮಸಾಜ್ ಸಖತ್ತಾಗಿತ್ತ? ಅಯ್ಯೋ ಗೊತ್ತಾಯ್ತು ಗೊತ್ತಾಯ್ತು. ಈ ದಂಡ ಮಸಾಜ್ ಐಡಿಯಾ ನಿಮ್ದೇನಾ? ಮೋಟು ಬದಲು ಎಲ್ಲಿದ್ದೀರೋ? ನನ್ನ ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಜಾನ್, ನೀನು ಆಸ್ಪತ್ರೆಗಲ್ಲ, ಜೈಲಿಗೆ ಹೋಗ್ತೀಯಾ? ಇದೇನಿದು? ನಾನ್ ತನ್ನಂತಾನೆ ಸರಿ ಹೋಗ್ಬಿಟ್ಟೆ. ನನ್ ಮೇಲಿದ್ದ ಜಾದು ಪ್ರಭಾವ ಮುಗ್ದಿದೆ ಅನ್ಸುತ್ತೆ. ಥ್ಯಾಂಕ್ ಯು ಮೋಟು, ಇವತ್ ನೀನ್ ನನಗೆ ಹೊಸ ಜೀವನನ ಕೊಟ್ಟಿದ್ಯಾ. ನಂಬರ್ 1, ನಂಬರ್ 2, ಮಸಾಜ್ ಮಾಡೋದನ್ನ ಮುಂದುವರಿಸಿ. ಎಲ್ಲಿವರೆಗೂ ಮೋಟು ನಿಲ್ಸು ಅಂತಾರೋ ಅಲ್ಲಿವರೆಗೂ. ಅಯ್ಯೋ ಹೆಲ್ಪ್, ಯಾರಾದ್ರೂ ಕಾಪಾಡಿ. ಈ ತರ ಮಸಾಜ್ ಸಾಕು ನನಗೆ. ಆಗ್ಲಿಂದ ಸಂಕಟ ಹೊಡಿತಿದ್ದಾರೆ. ಒಂಟು ನಿಲ್ಲಿಸು. Watch India's largest kids library only on Jio Hotstar. Download the app now.